PUC ಮುಗಿದ್ಮೇಲೆ ನಾವು ಥಿಂಕ್ ಮಾಡೋದು ಒಂದೇ, ಕಾಲೇಜ್ ಲೈಫ್ ಅಂದ್ರೆ ಫ್ರೀಡಮ್, ಫನ್ ಹಾಗೆ ಲವ್ ಅಂತ. ಅದ್ರ ಆಕ್ಚುಲ್ ರಿಯಾಲಿಟಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಫಸ್ಟ್ ಕಾಲ್ಪನಿಕ ಅಂದ್ರೆ ಇಮ್ಯಾಜಿನೇಷನ್ ನೋಡೋಣ. ಸ್ಟೈಲಿಶ್ ಎಂಟ್ರಿ, ಸ್ಲೋ ಮೋಷನ್ ವಾಕ್, ಡೈಲಿ ಫ್ರೆಂಡ್ಸ್ ಜೊತೆಗೆ ಫನ್ ಬಂಕ್ ಟ್ರಿಪ್ಸ್. ಲವ್ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಟೀಚರ್ ಚಿಲ್, ಅಟೆಂಡೆನ್ಸ್ ಈಸಿ ಅಂತ ಇಮ್ಯಾಜಿನೇಷನ್ ಅಲ್ಲಿ ನಾವ್ ಇರ್ತೀವಿ. ಲೈಫ್ ಫುಲ್ ಎಂಜಾಯ್. ಅಸೈನ್ಮೆಂಟ್ಸ್ ಇಲ್ಲ ಅಂದ್ರೆ ಟೆನ್ಷನ್ ಕೂಡ ಇಲ್ಲ. ಕಾಲೇಜ್ ಲೈಫ್ ಬೆಸ್ಟ್ ಡೇಸ್ ಅಂತ ಫುಲ್ ಹೈಪ್ ಅಲ್ಲಿ ಇರ್ತೀವಿ. ಈ ತರ ಅನ್ಕೊಂಡ್ ಹೋದ್ರೆ ಫಸ್ಟ್ ಡೇ ಇಂದಾನೆ ರಿಯಾಲಿಟಿ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಅರ್ಲಿ ಕ್ಲಾಸಸ್, ಲೇಟ್ ಆಗಿ ಹೋದ್ರೆ ಅಟೆಂಡೆನ್ಸ್ ಕಟ್, ಇಂಟರ್ನಲ್ ಎಕ್ಸಾಮ್ಸ್, ಅಸೈನ್ಮೆಂಟ್ಸ್, ರೆಕಾರ್ಡ್ಸ್, ಫುಲ್ ಟೆನ್ಷನ್ ಅಲ್ಲಿ ಇರ್ತೀರಾ. ಫ್ರೆಂಡ್ ಸರ್ಕಲ್ ಬಿಲ್ಡ್ ಆಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಲವ್ ಸ್ಟೋರಿ ಮೋಸ್ಟ್ಲಿ ಒನ್ ಸೈಡೆಡ್ ಅಥವಾ ಟೈಮ್ ಪಾಸ್ ಆಗಿರುತ್ತೆ. ಇನ್ನ ಟ್ರಿಪ್ಸ್ ಪ್ಲಾನ್ ಮಾಡೋದೇನೋ ತುಂಬಾ ಈಸಿ, ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಆಗೋದೇ ಇಲ್ಲ. ಆದ್ರೂ ಕಾಲೇಜ್ ಲೈಫ್ ಕಂಪ್ಲೀಟ್ಲಿ ಬ್ಯಾಡ್ ಅಂತ ಹೇಳಲ್ಲ. ನಿಮ್ಗೆ ಟ್ರೂ ಫ್ರೆಂಡ್ಸ್ ಸಿಗ್ತಾರೆ. ನಾವು ಕಲಿಯುವಂತ ಸ್ಮಾಲ್ ಮೂವ್ಮೆಂಟ್ಸ್ ಗಳು ನಮ್ಗೆ ಖುಷಿ ಕೊಡುತ್ತೆ ಮತ್ತೆ ಮೆಮೊರೇಬಲ್ ಆಗಿರುತ್ತೆ. ಅದ್ರಲ್ಲೂ ಕ್ಯಾಂಟೀನ್ ಚಾಟ್ಸ್, ಲಾಸ್ಟ್ ಬೆಂಚ್ ಫನ್ ಮರೆಯೋದಕ್ಕಾಗಲ್ಲ. ಫೆಸ್ಟ್ ಡೇಸ್ ಅಂತ ಬಂದ್ರೆ ಒಳ್ಳೆ ಮೆಮೊರಿ ಸಿಗುತ್ತೆ. ಇವೆಲ್ಲಾ ಮೂಮೆಂಟ್ಸ್ ಗಳು ಸ್ಲೋಲಿ ನಮ್ ಲೈಫ್ ನ ಬ್ಯೂಟಿಫುಲ್ ಮಾಡುತ್ತೆ. ಕಾಲೇಜ್ ಲೈಫ್ ಪರ್ಫೆಕ್ಟ್ ಇಲ್ಲ ಅಂದ್ರೂ ಕೂಡ ಮೆಮೊರೇಬಲ್ ಆಗಿರುತ್ತೆ. ಎಕ್ಸ್ಪೆಕ್ಟೇಷನ್ ನ ಕಮ್ಮಿ ಮಾಡ್ತಿದ್ರೆ ರಿಯಾಲಿಟಿನ ನಾವು ಎಂಜಾಯ್ ಮಾಡಬಹುದು. ಫೈನಲಿ ಕಾಲೇಜ್ ಲೈಫ್ ಅಂದ್ರೆ ಸಿನಿಮಾ ಅಲ್ಲ, ಅದಾದ್ರೆ ನಮ್ಮ ಲೈಫ್ ಅಲ್ಲಿ ಅದು ಬೆಸ್ಟ್ ಚಾಪ್ಟರ್ ಆಗಿರುತ್ತೆ. ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ರಿಯಾಲಿಟಿ ಹೆಂಗ್ ಅನಿಸ್ತು ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆ ಒಂದು ಕಂಟೆಂಟ್ ಇಷ್ಟ ಆಗಿತ್ತು ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.